ಪ್ರಿಯ ವೀಕ್ಷಕರೇ, ಸುನಾಮಿ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸೂರಜ್ ರಿಸಾಲ್ದಾರ್. ವೀಕ್ಷಕರೇ, ಇವತ್ತು ನಾವು ಮುದ್ದೇಬಿಹಾಳ್ ನಗರದ ಪ್ರಮುಖವಾದ ಸ್ಥಳವಾದ ಆ ಸ್ಥಳದಲ್ಲಿದ್ದೀವಿ. ಆ ಸ್ಥಳದ ಬಗ್ಗೆ ನಿಮಗೆಲ್ಲವನ್ನು ತೋರಿಸ್ತೀವಿ. ಏನು ಸ್ಥಳೀಯ ಆಡಳಿತ ಏನಿದೆ, ಈ ಒಂದು ಸ್ಥಳೀಯ ಆಡಳಿತ ಈ ಸ್ಥಳ ಬಗ್ಗೆ ಎಷ್ಟು ಕಾಳಜಿ ವಹಿಸುತ್ತದೆ ಎಂಬುದರ ಕುರಿತು ನಾವು ತೋರಿಸ್ತಾ ಇದ್ದೀವಿ. ಜೊತೆಗೆ ಈ ಒಂದು ಸುದ್ದಿ ಈ ಸ್ಥಳ ಬಗ್ಗೆ ಶಾಸಕರಾಗಲಿ ಸ್ಥಳೀಯ ಆಡಳಿತ ಆಗಲಿ ನೋಡಲೇಬೇಕಾದಂಥ ಸ್ಟೋರಿ ಇದು. ಜೊತೆಗೆ ಈ ಒಂದು ಸ್ಥಳೀಯ ಆಡಳಿತ ಯಾವ ರೀತಿಯಲ್ಲಿ ಆಡಳಿತ ನಡೆಸುತ್ತಿರೋದ್ರ ಬಗ್ಗೆ ಕೂಡ ನೀವು ಈ ಒಂದು ಸ್ಥಳ ಗಮನಿಸಿ ನೋಡಬಹುದು. ಯಾವ ರೀತಿ ಈ ಸ್ಥಳದ ವ್ಯವಸ್ಥೆ ಇದೆ ಎಂಬುದರ ಬಗ್ಗೆ ನಾವು ತೋರಿಸ್ತೀವಿ. ಬನ್ನಿ. ತಾಲೂಕಿನ ಅಂದರೆ ಮುದ್ದೇಬಿಹಾಳ್ ನಗರದಲ್ಲಿದ್ದೀವಿ. ಈ ಒಂದು ಸಣ್ಣ ಕೆರೆ ಮತ್ತು ದೊಡ್ಡ ಕೆರೆ ಅಂತ ಖ್ಯಾತಿ ಪಡೆದಿರುವಂಥ, ಜೊತೆಗೆ ಐತಿಹಾಸಿಕ ಕೆರೆ ಅಂತ ಹೆಸರುವಾಸಿರುವಂಥ ಈ ನಗರದ ಹೃದಯ ಭಾಗದಲ್ಲಿರುವಂಥ ಕೆರೆ ಬಳಿ ನಾವಿದ್ದೀವಿ. ತಾವು ದೃಶ್ಯದಲ್ಲಿ ನೋಡಬಹುದು. ಈ ಒಂದು ಕೆರೆ, ಈ ಐತಿಹಾಸಿಕ ಕೆರೆ, ದೊಡ್ಡ ಕೆರೆ ಮತ್ತು ಸಣ್ಣ ಕೆರೆ ಅಂತ ಎರಡು ಕೆರೆಗಳಿದ್ದಾವೆ. ಈ ಒಂದು ಕೆರೆಯ ವ್ಯವಸ್ಥೆಯನ್ನು ನಾವು ನೋಡಿದರೆ ಯಾವ ರೀತಿ ಇದೆ ಎಂಬುದನ್ನು ತಾವು ನೋಡಬಹುದು. ಈ ಒಂದು ಕೆರೆ ಏನಿದೆಯಲ್ಲ, ಈ ಒಂದು ಕೆರೆ ನಿಜವಾಗಲೂ ಈ ಒಂದು ಸ್ಥಳೀಯ ಆಡಳಿತಕ್ಕೆ ಸಂಬಂಧಪಟ್ಟಿರುವಂಥ ಕೆರೆ. ಈ ತಾವು ದೃಶ್ಯದಲ್ಲಿ ನೋಡಬಹುದು. ಈ ಒಂದು ಕೆರೆಗೆ ಯಾವ ರೀತಿ ಚರಂಡಿ ನೀರು ಸೇರುತ್ತಿದೆ ಎಂಬುದರ ಕುರಿತು ತಾವು ನೋಡಬಹುದು, ಗಮನಿಸಬಹುದು. ಇಡೀ ಊರಿನ ಕೆರೆನೇ, ಈ ಇಡೀ ಊರಿನ ಕೆರೆಗೆ ಏನಿದೆ ಅಲ್ವಾ, ಈ ಚರಂಡಿ ನೀರನ್ನು ಸೇರ್ಪಡೆ ಆಗುತ್ತದೆ. ಈ ಒಂದು ವ್ಯವಸ್ಥೆ ನೋಡಿದರೆ ನಾವು ನಿಜವಾಗಲೂ ಅಸಹ್ಯ ಆಗುತ್ತದೆ. ಯಾವ ರೀತಿ ಈ ಒಂದು ಸರ್ಕಾರ, ಯಾವ ರೀತಿ ಒಂದು ಶಾಸಕರು, ಯಾವ ರೀತಿ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಕಾಳಜಿ ವಹಿಸಿರ್ಬೋದು. ತಾವು ನೋಡ್ಬೋದು ಸುತ್ತಲೂ ಕೂಡ ಯಾವ ರೀತಿ ಬ್ಯಾರಿಕೇಡ್ ಅಂದರೆ ಜಾಲರಿ ಕೂಡ ಹಾಕಿದ್ದಾರೆ. ಈ ಒಂದು ಜಾಲರಿಯ ವ್ಯವಸ್ಥೆ ನೋಡಿ ಯಾವ ರೀತಿ ಇದೆ. ಜೊತೆಗೆ ಈ ಕೆರೆಯದ ಸುತ್ತವೂ ಕೂಡ ಗಡಿಗಂಟಿಗಳನ್ನು ಕೂಡ ಬೆಳೆದುಕೊಂಡಿದ್ದಾವೆ. ಯಾವ ರೀತಿಯಾಗಿ ಅಂದರೆ ಈ ಒಂದು ಜನರು ಕೂಡ ಹೋಗಲಾರದಂಥ, ಜೊತೆಗೆ ಈ ಒಂದು ಫುಟ್ಪಾತ್ ಇದೆ. ಈ ಒಂದು ವಾಕಿಂಗ್ ಪಾರ್ಕ್ ಅನ್ನು ನಿರ್ಮಿಸಿದ್ದಾರೆ. ಇನ್ನುವರೆಗೆ ಯಾವುದೇ ರೀತಿಯಾಗಿ ಮೇಂಟೆನೆನ್ಸ್ ಕೂಡ ಮಾಡಿಲ್ಲ. ಜೊತೆಗೆ ಬಂದಂಥ ಅನುದಾನವನ್ನು ಯಾವ ರೀತಿ ಬಳಕೆ ಮಾಡಿದರೆ ಎಂಬುದು ಕೂಡ ನೀವು ನೋಡ್ಬೋದು. ಸಾರ್ವಜನಿಕವಾಗಿರುವಂಥ ಒಂದು ತೆರಿಗೆ ರೂಪದಲ್ಲಿ ಪಡೆದಿರುವಂಥ ಹಣವನ್ನು ಒಂದು ಅಭಿವೃದ್ಧಿ ಅನುದಾನವನ್ನು ರೂಪವಾಗಿ ಪಡೆದುಕೊಂಡು ಇಲ್ಲಿವರೆಗೆ ಪೋಲು ಮಾಡಿದ್ದಾರೆ. ಯಾವ ರೀತಿ ಅಭಿವೃದ್ಧಿಗೆ ತಂದಿದ್ದಾರೆ ದುಡ್ಡು, ಯಾವ ರೀತಿ ಮೇಂಟೆನೆನ್ಸ್ ಮಾಡಿದ್ದಾರೆ, ಇನ್ನುವರೆಗೂ ಸ್ಥಳೀಯ ಆಡಳಿತ ಕೂಡ ಇದ್ರ ಬಗ್ಗೆ ಜಾಗೃತಿ ವಹಿಸಲ್ಲ. ತಾವು ನೋಡಬಹುದು ಜಾಲರಿ ಯಾವ ರೀತಿ ಕಿತ್ತುಕೊಂಡು ಹೋಗಿದೆ, ಯಾವ ರೀತಿ ಇದೆ ಅನ್ನೋ ಬಗ್ಗೆ ಕೂಡ ನೀವು ನೋಡಬಹುದು. ಯಾವ ಕೆರೆಯಲ್ಲಿ ಅಭಿವೃದ್ಧಿ ಅಂದರೆ ಕೆರೆ ಅಭಿವೃದ್ಧಿ ಬೇಡ, ಆದರೆ ಬಂದಂಥ ಅನುದಾನವನ್ನು ಸರಿಯಾಗಿ ಬಳಕೆ ಮಾಡಿಕೊಂಡು ಇರುವಂಥ ವ್ಯವಸ್ಥೆಯನ್ನು ಕೂಡ ಸರಿಯಾಗಿ ಮೇಂಟೆನೆನ್ಸ್ ಮಾಡಿಲ್ಲ. ಜೊತೆಗೆ ಈವರೆಗೂ ಯಾವ ಗಿಡಗಂಟಿಗಳನ್ನು ತೆಗೆಯಲು ಕೂಡ ಸ್ಥಳೀಯ ಆಡಳಿತವಾಗಲಿ ಮುಂದಾಗಲಿಲ್ಲ. ಈ ಒಂದು ಕೆರೆ ಫುಟ್ಪಾತ್ ಅಂದರೆ ಪಾರ್ಕಿಂಗ್ ಕೂಡ ಮಾಡಬೇಕಾಗಿತ್ತು, ಇನ್ನುವರೆಗೆ ಮಾಡಿಲ್ಲ. ಅಥವಾ ಸುತ್ತಲೂ ನೋಡಬಹುದು ಯಾವ ರೀತಿ ಕೆರೆ ಸುತ್ತಲೂ ಕೂಡ ಗಿಡಗಂಟಿಗಳು ಬೆಳೆದಾವೆ. ಈ ಒಂದು ಗಿಡಗಂಟಿಗಳನ್ನು ತೆಗೆಯಬೇಕು. ನಾವು ಈ ಒಂದು ಪಾರ್ಕನ್ನು ಏನೋ ನಿರ್ಮಿಸಿದ್ದಾರೆ, ಈ ಒಂದು ಪಾರ್ಕಿಂಗ್ನಲ್ಲಿ ನಾವು ನಡೆದುಕೊಂಡು ಹೋದರೂ ಕೂಡ ಯಾವ ರೀತಿ ಅಂದರೆ ಬಗ್ಗಿಕೊಂಡು ಹೋಗಬೇಕು, ಇಲ್ಲದಿದ್ದರೆ ನಿಮಗೆ ಗಂಟಿಗಳು ಅಂದರೆ ಮುಳ್ಳುಗಳು ಚುಚ್ಚುತ್ತವೆ. ಹಾಗಾಗಿ ಈ ಒಂದು ನಾವು ಬಗ್ಗಿ ಕೂಡ ಹೋಗ್ಬೋದು. ಇದು ಫುಟ್ಪಾತ್ ನಿರ್ಮಿಸಿದ್ದಾರೆ. ಯಾವ ನೋಡಿ ಕೆತ್ಕೊಂಡು ಹೋಗಿದೆ ನೋಡಿ, ಯಾವ ರೀತಿ ಬಿದ್ದಿದೆ ನೋಡಿ. ಇನ್ನುವರೆಗೆ ಮೇಂಟೆನೆನ್ಸ್ ಕೂಡ ಮಾಡಿಲ್ಲ ಸರಿಯಾಗಿ. ನಾವು ಇದರ ಸುತ್ತಲೂ ಕೂಡ ಒಂದು ಒಳ್ಳೆಯ ವಾತಾವರಣ, ಒಂದು ಉದ್ಯಾನವನ ಆಗಲಿ ಅಥವಾ ಒಂದು ಪಾರ್ಕಿಂಗ್ ನೋಡಿ, ಇಲ್ಲಿ ವ್ಯವಸ್ಥೆ ನೋಡಿ ಯಾವ ರೀತಿ ಇದೆ ಅಂದರೆ ಒಂದು ಕೆರೆನೂ ಕೂಡ ಕಾಣ್ತಾ ಇಲ್ಲ, ಕೆರೆ ಮುಚ್ಚಿ ಹೋಗಿದೆ. ಆ ಪರಿ ಗಿಡಗಂಟಿಗಳನ್ನು ಬೆಳೆದು ಕುಂತಿದ್ದಾವೆ. ಇನ್ನುವರೆಗೆ ಸ್ಥಳೀಯ ಆಡಳಿತ ಇದರ ಬಗ್ಗೆ ಕಾಳಜಿ ವಹಿಸುತ್ತಿಲ್ಲ. ನಾವು ಇಷ್ಟೇ ಆಕ್ಷೇಪ ಮಾಡ್ಬೋದು. ಯಾಕಂದರೆ ನಾವು ಕೊಟ್ಟಿರೋಂಥ ತೆರಿಗೆ ರೂಪದಲ್ಲಿ ತೆಗೆದುಕೊಂಡಿರುವಂಥ ಸರ್ಕಾರ ಏನು ಹಣ ಇದೆ, ಆ ಒಂದು ಹಣದಿಂದ ಏನೋ ಅನುದಾನ ಅಂದರೆ ಅಭಿವೃದ್ಧಿಗೋಸ್ಕರ ಆಗಲಿ ಇದರ ಒಂದು ಮೇಂಟೆನೆನ್ಸ್ಗಳಾಗಲಿ ದುಡ್ಡನ್ನು ತೆಗೆದುಕೊಂಡಿರುತ್ತೆ. ಅದನ್ನು ಸರಿಯಾಗಿ ಬಳಕೆ ಮಾಡಬೇಕು. ನೋಡಿದ್ರಲ್ಲ ವೀಕ್ಷಕರೇ, ನಗರದ ಕೆರೆಯ ಸ್ಥಿತಿ ಏನಿದೆ ಅಂತ. ತಾವು ಇವಾಗ ನೋಡ್ಬೋದು, ಏನೋ ಈ ಒಂದು ಕೆರೆಗೆ ಸಂಬಂಧಿಸಿದ ಜಾಗದಲ್ಲಿ ಒಂದು ಉದ್ಯಾನವನ್ನು ನಿರ್ಮಿಸ್ತೀನಿ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಇದು ಹೊಲಸು ಮಾಡಿದ್ದಾರೆ. ಈ ರೀತಿ ಜಾಗದಲ್ಲಿ ಅಂದರೆ ಕಟ್ಟಡದ ಹಲವು ಸಾಮಗ್ರಿಗಳಾಗಲಿ, ಹೊಲಸಾಗಲಿ, ಕಲ್ಲಾಗಲಿ, ಮಣ್ಣಾಗಲಿ ಎಲ್ಲ ತುಂಬಿ ಈ ಒಂದು ಜಾಗದಲ್ಲಿ ಹಾಕಿಬಿಟ್ಟು ಇದು ಉದ್ಯಾನ ಇಲ್ಲ, ಇದು ಕೆಟ್ಟು ಹೋದಂಥ ಜಾಗ ಆಗಿದೆ. ಪಕ್ಕದಲ್ಲಿ ಶೌಚಾಲಯನ ಕೂಡ ನಿರ್ಮಿಸಿದ್ದಾರೆ. ಒಂದು ಉದ್ಯಾನವನ್ನು ಮಾಡ್ತೀನಿ ಅಂದ್ಬಿಟ್ಟು ಭರವಸೆ ಕೊಟ್ಟು ಸಾರ್ವಜನಿಕವಾಗಿ ಒಂದು ಮೋಸ ಮಾಡುತ್ತಿದ್ದಾರೆ ಎಂಬ ಕೂಡ ತಾವು ನೋಡಬಹುದು. ಜೊತೆಗೆ ಈ ಒಂದು ಅಂದರೆ ಪಾರ್ಕಿಂಗ್ ಏನು ಮಾಡ್ತೀನಿ ಅಂತ ಹೇಳಿದ್ರು, ಈ ಒಂದು ಕೂಡ ಕಳಪೆ ಕಾಮಗಾರಿ ವ್ಯವಸ್ಥೆ ಕೂಡ ಇಲ್ಲಿ ಕಾಣಬಹುದು.
ಸಾರ್ವಜನಿಕವಾಗಿ ಪಡೆದಿರುವಂತಹ ದುಡ್ಡು, ತೆರಿಗೆ ರೂಪದಲ್ಲಿ ಪಡೆದಿರುವಂತಹ ದುಡ್ಡು ಯಾವ ರೀತಿ ಬಳಕೆ ಆಗಿದೆ ನೋಡಿ. ಕಾಮಗಾರಿ ಫುಲ್ ಅಂದರೆ ಕಾಮಗಾರಿ ಪೂರ್ತಿ ಕಳಪೆ ಆಗಿದೆ. ಜೊತೆಗೆ ಈ ಒಂದು ಜಾಗದಲ್ಲಿ ಅಂದರೆ ಪಾರ್ಕಿಂಗ್ ಜಾಗದಲ್ಲಿ ಒಂದು ಅಂದರೆ ಗಿಡಗಳನ್ನು ನೆಡುವ ಮೂಲಕ ಇಲ್ಲಿ ಸರಿಯಾಗಿ ಒಂದು ಸುಂದರಮಯವಾಗಿ ಒಂದು ವಾತಾವರಣ ನಿರ್ಮಿಸಬೇಕಂತ ಒಂದು ಸ್ಥಳೀಯ ಆಡಳಿತ ಕೂಡ ನಿರ್ಧಾರ ಮಾಡಿತ್ತು. ಆದರೆ ಯಾವುದೂ ಕಾಣ್ತಾ ಇಲ್ಲ, ಇಲ್ಲಿ ಏನಾದರೂ ಕಾಣುತ್ತಿಲ್ಲ. ಜೊತೆಗೆ ಇಡೀ ಜಾಲಿ ಕೂಡ ಒಡೆದೋಗಿದೆ, ಹರಿದು ಹಾಕಿದ್ದಾರೆ. ಈ ಒಂದು ವ್ಯವಸ್ಥೆ ಕೂಡ ಸ್ಥಳೀಯ ಆಡಳಿತ ಸರಿಯಾಗಿ ನಿರ್ವಹಣೆ ಮಾಡುತ್ತಿಲ್ಲ. ಏನೋ ಇದ್ದಂಥ ಒಂದು ವ್ಯವಸ್ಥೆಯನ್ನೇ, ಇದ್ದಂಥ ಒಂದು ಕಾಮಗಾರಿಯನ್ನೇ ಸರಿಯಾಗಿ ಒಂದು ರೂಪದಲ್ಲಿ ಒಂದು ನಿರ್ವಹಣೆ ಮಾಡಿ ಅದಕ್ಕೊಂದು ಜವಾಬ್ದಾರಿ ತೊಗೊಂಡ್ಬಿಟ್ಟು ಶಾಸಕರಾಗಲಿ, ಜನಪ್ರತಿನಿಧಿ ಆಗಲಿ, ಸ್ಥಳೀಯ ಆಡಳಿತವಾಗಲಿ ಇದನ್ನು ನಿರ್ವಹಣೆ ಮಾಡಬೇಕು. ಈ ಒಂದು ಸುನಾಮಿ ಕಳಕಳಿ ಏನಂದರೆ ಇದ್ದಂಥ ವ್ಯವಸ್ಥೆಯನ್ನು ಸರಿಯಾಗಿ ನೋಡಿಕೊಂಡು ಅದರೊಂದು ಸುಂದರಮಯ ಒಂದು ಮಾಡಿಕೊಂಡು ಸಾರ್ವಜನಿಕರಿಗೆ ನೀಡಿರುವಂಥ ಭರವಸೆಯನ್ನು ಉಳಿಸಿಕೊಳ್ಳಬೇಕಾಗಿ ಒಂದು ಸುನಾಮಿ ಟಿವಿ ಒಂದು ಕಳಕಳಿಯಾಗಿದೆ. ಈ ಒಂದು ಕೆರೆ ವ್ಯವಸ್ಥೆ ನೋಡಿ ನಗರದ ಸಾರ್ವಜನಿಕರು ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸ್ಥಳೀಯ ಆಡಳಿತ ಮೇಲೆ, ಜೊತೆಗೆ ಜನಪ್ರತಿನಿಧಿಗಳ ಮೇಲೆ ಈ ಒಂದು ವ್ಯವಸ್ಥೆ ನೋಡಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಸ್ಥಳೀಯ ಆಡಳಿತಗಳು ಈಗಲಾದರೂ ಎಚ್ಚೆತ್ತುಕೊಂಡು, ಜನಪ್ರತಿನಿಧಿಯಾಗಲಿ ಎಚ್ಚೆತ್ತುಕೊಂಡು ಈ ಒಂದು ಕೆರೆ ಅಭಿವೃದ್ಧಿಯತ್ತ ಮುಖ ಮಾಡಬೇಕು. ಜೊತೆಗೆ ಬಂದಂಥ ಅನುದಾನವನ್ನು ಇಲ್ಲಿವರೆಗೆ ಯಾವ ರೀತಿ ಬಳಕೆಯಾಗಿದೆ, ಆ ಬಂದಂಥ ಅನುದಾನವನ್ನು ಯಾವ ರೀತಿ ಕಳಪೆ ಮಟ್ಟದ ಕಾಮಗಾರಿಗೆ ಬಳಸ್ಕೊಂಡಿದ್ದಾರೆ ಎಂಬ ಆರೋಪ ಕೂಡ ಜನಪ್ರತಿನಿಧಿಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಈವರೆಗೂ ಸ್ಥಳೀಯ ಆಡಳಿತ ಎಚ್ಚೆತ್ತುಕೊಂಡು ಈ ಒಂದು ವ್ಯವಸ್ಥೆಯನ್ನು ಸರಿಪಡಿಸಬೇಕು. ಇಲ್ಲದಿದ್ದರೆ ಮುಂದೆ ಜನಪ್ರತಿನಿಧಿಗಳಿಗೆ ಸರಿಯಾದ ಉತ್ತರ ನೀಡಲಿದ್ದಾರೆ. ಜೊತೆಗೆ ಇವರಿಗೆ ಒಂದು ಪಾಠ ಕೂಡ ಕಲಿಸಲಿದ್ದಾರೆ. ಯಾವ ರೀತಿ ಅಂದರೆ ಈವಾಗಲೇ ಜನರು ಕೂಡ ನಮ್ಮ ಸಾರ್ವಜನಿಕವಾಗಿ ತೆಗೆದುಕೊಂಡಿರುವಂಥ ತೆರಿಗೆ ರೂಪದಲ್ಲಿ ತೆಗೆದುಕೊಂಡಿರುವಂಥ ಹಣವನ್ನು ಅನುದಾನ ರೂಪದಲ್ಲಿ ಪಡೆದು ಈ ರೀತಿಯಾಗಿ ತಮ್ಮ ಜೇಬಿಗೆ ಇಳಿಸಿಕೊಂಡಿದ್ದಾರೋ ಅಥವಾ ಕೊಳ್ಳೆ ಹೊಡೆದಿರೋ ಎಂಬ ಕೂಡ ಸಾರ್ವಜನಿಕ ಆರೋಪ ಮಾಡ್ತಾ ಇದ್ದಾರೆ. ನಿಮ್ಮ ಜನಪ್ರತಿನಿಧಿ ಆಗಲಿ ಅಧಿಕಾರಿಗಳ ಪೊಳ್ಳು ಮಾತಿಗಳಿಗೆ ಸಾರ್ವಜನಿಕರು ನಂಬುವುದಿಲ್ಲ. ಇಲ್ಲಿವರೆಗೆ ನಿಮ್ಮನ್ನು ನಂಬಿ ಕೂಡ ಮೋಸ ಹೋಗಿದ್ದಾರೆ. ಮುಂದೆ ನಿಮಗೆ ಸಾರ್ವಜನಿಕರು, ನಗರದ ಜನತೆ ಸರಿಯಾದ ಪಾಠ ಕಲಿಸಲಿದ್ದಾರೆ. ಸೂರಜ್ ರಿಸಾಲ್ದಾರ್, ಸುನಾಮಿ ಟಿವಿ, ಮುದೇಬಿಹಾಳ್.